ಇನ್ನು ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಜೆಸಿಬಿಗಳು ಘರ್ಜಿಸಿವೆ. 200 ಅನಧಿಕೃತ ಮನೆ ಡೆಮಾಲಿಷನ್ ಮಾಡ್ತಿರುವ ಪಾಲಿಕೆ 6 ಜೆಸಿಬಿಗಳಿಂದ 300 ಸಿಬ್ಬಂದಿಗಳ ಭದ್ರತೆಯಲ್ಲಿ ಡೆಮಾಲಿಷನ್ ಕಾರ್ಯ. ಶ್ರೀನಿವಾಸಪುರದ ಕೋಗಿಲು ಲೇಔಟ್ನಲ್ಲಿ ಜಿಬಿಯಿಂದ ಡೆಮಾಲಿಷನ್. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಜಾಗವನ್ನು ಒತ್ತುವರಿ ಮಾಡಿಕೊಳ್ಳಲಾಗಿದೆ. ಒತ್ತುವರಿ ಮಾಡಿಕೊಂಡು ಚಿಕ್ಕ ಚಿಕ್ಕ ಮನೆಗಳನ್ನು ನಿರ್ಮಿಸಿದ್ದಾರೆ. ಗೋಮಾಳ ಜಾಗವನ್ನು ಪಾಲಿಕೆಗೆ ಜಿಲ್ಲಾಡಳಿತ ಕೊಟ್ಟಿತ್ತು. ಆದರೆ ಪಾಲಿಕೆಯ ಜಾಗದಲ್ಲಿ ಅನಧಿಕೃತವಾಗಿ ಮನೆಗಳನ್ನು ನಿರ್ಮಿಸಿ ಜನ ವಾಸ ಆಗಿದ್ದಾರೆ. ಹೀಗಾಗಿ ಕೋಗಿಲು ಲೇಔಟ್ನಲ್ಲಿ 200 ಅನಧಿಕೃತ ಮನೆಗಳನ್ನು ಡೆಮಾಲಿಷನ್ ಮಾಡ್ತಾ ಇದೆ ಗ್ರೇಟರ್ ಬೆಂಗಳೂರು ಅಥಾರಿಟಿ. 6 ಜೆಸಿಬಿಗಳು, 300 ಸಿಬ್ಬಂದಿಗಳ ಭದ್ರತೆ, ಒತ್ತುವರಿಯಾದಂತಹ ಜಾಗವನ್ನು ತೆರವುಗೊಳಿಸುವಂತಹ ಕಾರ್ಯ. ಚಿಕ್ಕ ಚಿಕ್ಕ ಮನೆಗಳನ್ನು ನಿರ್ಮಿಸಲಾಗಿತ್ತು, ಅದನ್ನು ತೆರವುಗೊಳಿಸಲಾಗ್ತಾ ಇದೆ. ಇನ್ನು ಕ್ರಿಮಿನಲ್ ಹಿನ್ನೆಲೆಯವರ ಜೊತೆ ಸಂಪರ್ಕ ಇದ್ದಂತಹ ಪಿಎಸ್ಐಯನ್ನ ಅಮಾನತುಗೊಳಿಸಲಾಗಿದೆ. ಯಲಹಂಕ ನ್ಯೂಟೌನ್ ಠಾಣೆಯ ಪಿಎಸ್ಐ ನಾಗರಾಜ್ ಸಸ್ಪೆಂಡ್ ಆಗಿರೋದು. ದಾಸ ಎಂಬಾತನ ಜೊತೆ ಬರ್ತ್ಡೇ ಆಚರಿಸಿಕೊಂಡಿದ್ರು ಪಿಎಸ್ಐ ನಾಗರಾಜ್. ಆ ದಾಸನ ವಿರುದ್ಧ ಲ್ಯಾಂಡ್ ಗ್ರಾಬಿಂಗ್, ಹಲ್ಲೆ, ಬೆದರಿಕೆ ಇಂತಹ ಪ್ರಕರಣಗಳಿವೆ. ಹೀಗಾಗಿ ಪಿಎಸ್ಐ ಅಮಾನತು. ಸಮಾಜಘಾತಕ ವ್ಯಕ್ತಿಗಳ ಜೊತೆಗೆ ಒಬ್ಬ ಪೊಲೀಸ್ ಅಧಿಕಾರಿಗೆ ಸಂಪರ್ಕ ಇದೆ ಅಂತಂದ್ರೆ ಅದು ಒಂದು ಕೂಡ ಕ್ರೈಮ್ ಆಗುತ್ತೆ. ಪಿಎಸ್ಐ ನಾಗರಾಜ್ ಅವರನ್ನು ಅಮಾನತುಗೊಳಿಸಲಾಗಿದೆ. ಬೆಂಗಳೂರಿನ ಯಲಹಂಕ ನ್ಯೂಟೌನ್ ಪೊಲೀಸ್ ಠಾಣೆಯ ಪಿಎಸ್ಐ ಅವರು ರೌಡಿ ಚಟುವಟಿಕೆ ನಡೆಸುವಂತಹ ಕ್ರಿಮಿನಲ್ ಹಿನ್ನೆಲೆಯುಳ್ಳವರನ್ನ ಮನೆಗೆ ಕರೆಸಿ ಬರ್ತಡೇ ಮಾಡ್ಕೊಂಡಿದ್ದಾರೆ. ಆತ ಹಲವು ಕೇಸ್ಗಳಲ್ಲಿ ಬೇಕಾಗಿರುವಂತಹ ಆರೋಪಿ. ಅಂತಹ ಆರೋಪಿಯ ಜೊತೆಗೆ ಸಂಪರ್ಕ ಹೊಂದಂತಹ ಹಿನ್ನೆಲೆಯಲ್ಲಿ ಪಿಎಸ್ಐ ಅಮಾನತು. ಬರ್ತ್ಡೇ ಮಾಡಿ, ಕೇಕ್ ಕಟ್ ಮಾಡಿ ಸನ್ಮಾನ ಮಾಡಿಸ್ಕೊಂಡಿದ್ದಾರೆ ಪಿಎಸ್ಐ ನಾಗರಾಜ್. ಆ ಫೋಟೋ ವಿಡಿಯೋಗಳೆಲ್ಲ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ವು. ಈ ಘಟನೆ ಬಗ್ಗೆ ವರದಿ ಕೊಡುವಂತೆ ಪೊಲೀಸ್ ಆಯುಕ್ತರು ಸಿಮಂತ್ ಕುಮಾರ್ ಸಿಂಗ್ ಕೇಳಿದ್ರು. ವರದಿ ಪಡೆದು ಈಗ ಅಮಾನತಿನ ಆದೇಶ ಹೊರಡಿಸಿದ್ದಾರೆ.